ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ರಕ್ಷಾ ಬಂಧನ್ ಡೈರೀಸ್ ಆಗಿರುತ್ತೆ. 3 ಜನ ಅಣ್ಣಂದಿರಿಗೂ ರಾಖಿ ಕಟ್ಬಿಟ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಡೇ 3 ಜನ ಸಿಸ್ಟರ್ಸ್ ಮಂತ್ರಿ ಮಾಲ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಮೆಟ್ರೋ ಸ್ಟೇಷನ್ವರೆಗೂ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಲೇಟರ್ ಮಂತ್ರಿ ಮಾಲ್ಗೆ ಮೆಟ್ರೋ ಸ್ಟೇಷನ್ ರೀಚ್ ಆದಮೇಲೆ ಮೆಟ್ರೋ ಬಂದು ಹತ್ಕೊಂಡು ಮುಂದೆ ತೋರಿಸಿ ಬಂದಲ್ಲಿ ಸಿಕ್ಕಿರೋ ಅಮೌಂಟಲ್ಲಿ ಬಟ್ಟೆ ತೊಗೋಬೇಕು ಅಂತ ಶಾಪ್ ಮಾಡೋಕ್ಕೆ ಹೋದ್ವಿ. ಬಟ್ ಯಾವುದೂ ಇಷ್ಟ ಆಗದೆ ಲಾಸ್ಟಿಗೆ ತಿನ್ನೋಣ ಅಂತ ಹೋದ್ವಿ. ಇನ್ನೇನು ಹೊಡುವಾಗ ಅವ್ರು ನಮ್ಮ ಮಂದಿರ ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಎಲ್ಲೋ ಕರ್ಕೊಂಡು ಹೋಗ್ತೀವಿ ಅಂದರು. ಎಲ್ಲಿ ಅಂದರೆ ಓರಿಯನ್ ಮಾಲ್ ಕರ್ಕೊಂಡು ಬಂದರು. ನಾವು ಅವ್ರು ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಲೇಕ್ ವ್ಯೂ ಹತ್ರ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಬಿಟ್ಟು ಕೂತಿದ್ವಿ. ಲೇಟ್ ಬೇರೆ ಆಗಿತ್ತು. ಸೊ ಚಿಕನ್ ತಿನ್ಕೊಂಡು ಹೊಡುವಾಗ ನಮ್ಮ ತಮ್ಮ ಬಂದ್ಬಿಟ್ಟು ಫೋಟೋ ತಕ್ಕೊಡು ಅಂತ ಪೋಸ್ ಕೊಟ್ಟ. ಇವಾಗ ನಾವು ಎಲ್ಲರೂ ಸೇರಿ ಇವಳು ನೋಡಿ ಎಗ್ತಿದ್ದವಳೆ. ಅಣ್ಣ ಹೇಗಿದೆ ಇಡ್ಲಿ? ಓರಿಯನ್ ಮಾಲ್ ಮುಗಿಸ್ಕೊಂಡು ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದೆ ಇಲ್ಲಿಗೆ ಸ್ಮೋಕ್ ಬೆತ್ ಡ್ರ್ಯಾಗನ್ ಐಸ್ ಕ್ರೀಮ್ ಅಂತ ಏನೋ ಇದೆ, ಐ ಡೋಂಟ್ ನೋ. ನಾನು ಅದು ಪಿಕ್ ಹಾಕಿದ್ದೀನಿ ನೋಡಿ. ಸೊ ವಿ ಲಿಟ್ರಲಿ ಎಂಜಾಯ್ಡ್ ಇಟ್. ಎಲ್ಲರೂ ಈ ಥರ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿ ನಮ್ಮದು ಒಂದು ಹಾಗೆ ಇರಲಿ ಅಂತ ತಕ್ಕೊಂಡ್ವಿ. ನಾವೋಗಿದ್ದು ಅವಿನ್ಯೂಡ್ ಫುಡ್ ಸ್ಟ್ರೀಟ್. ಫಾರ್ ದ ಫಸ್ಟ್ ಟೈಮ್ ನಾವು ಆಲ್ 3 ಬ್ರದರ್ಸ್ 3 ಸಿಸ್ಟರ್ಸ್ ಒಟ್ಟಿಗೆ ಹೋಗಿ ಎಂಜಾಯ್ ಮಾಡಿದ್ದು. ಮತ್ತು ಅಲ್ಲಿ ಅವಾಗವಾಗ ಒಂದು ಸ್ವಲ್ಪ ಸ್ನ್ಯಾಕ್ಸು ನಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಿಂದ್ಕೊಂಡು ಆ ಮಳೇಲಿ ಎಂಜಾಯ್ ಮಾಡಿಕೊಂಡು ದಿಸ್ ಡೇ ವಾಸ್ ಸಮ್ ಹೌ ಮೆಮೊರೇಬಲ್ ನಮ್ಮೆಲ್ರಿಗೂ. ವಿ ಲಿಟ್ರಲಿ ಎಂಜಾಯ್ಡ್. ನಿಮಗೆಲ್ಲ ಯಾರು ಬ್ರದರ್ಸ್ ಸಿಸ್ಟರ್ಸ್ ಇದೆ ಅದನ್ನು ನೀವು ಕಮೆಂಟ್ ಮಾಡಿ. ನೋಡಿ ನನ್ನ ತಮ್ಮ ಛತ್ರಿ ಹಿಡ್ಕೊಂಡು ಪೋಸ್ ಕೊಡ್ತಿದ್ದ ಅಷ್ಟೇ. ಲಾಸ್ಟಿಗೆ ಗಿನ್ ತಿಂದು ಎಂಡ್ ಮಾಡಿದ್ವಿ. ಅಷ್ಟೇ ಇವತ್ತಿನ ವ್ಲಾಗ್. ಪ್ಲೀಸ್ ಡೂ ಸಪೋರ್ಟ್ ಮೀ. ಐ ಆಮ್ ನ್ಯೂ ಟು ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಹ್ಯಾವ್ ಅ ಗುಡ್ ಡೇ. ಬಾಯ್.